ದುಡಿಯೋರಿಗೆ ಎಲ್ಲಿ ಮಹತ್ವ ಬರಲಿಲ್ಲ. ಯಾರು ಬೆವರು ಸುರಿಸ್ತಾರೆ, ಯಾರು ಈ ದೇಶ ಕಟ್ಟಿದ್ದಾರೆ, ಯಾರು ಈ ದೇಶ ನಿರ್ಮಾಣ ಮಾಡಿದ್ದಾರೆ, ಯಾರು ಈ ದೇಶಕ್ಕೆ ಅನ್ನ ಹಾಕ್ತಾರೆ, ಯಾರು ಅವರಿಗೆಲ್ಲ ಕನಿಷ್ಠ ಮಾಡಿದ್ದಾರೆ. ಕೇವಲ ಒಂದೆರಡು ಅಕ್ಷರ ಕಾಗದ ಮೇಲೆ ಬರೆದ್ರೆ ಅವರಿಗೆ ಶ್ರೇಷ್ಠತೆ ಕೊಟ್ಟಿದ್ದಾರೆ. ಇದು ಈ ದೇಶ ಮಂತ್ರ ತಂತ್ರ ಯಜ್ಞ ಪೂಜಾ ಪಾಠ ಮಠ ಸ್ವಾಮಿ ಇವಕ್ಕೆ ನಾವು ನಂಬಿದ್ದೀವಿ. ಆದರೆ ನಮ್ಮಲ್ಲಿ ಎಂದೂ ಎಲ್ಲರೂ ಒಕ್ಕಟ್ಟಾಗಲಿಲ್ಲ, ನಾವು ಜಾಗೃತ ಆಗಲಿಲ್ಲ, ಒಬ್ರಿಗೊಬ್ಬರು ನಾವು ಕಚ್ಚಾಡ್ಕೋತಾನೆ ಹೋಗಿದ್ದೀವಿ. ಇವತ್ತು KSRTC ಇದು ಎಂಥ ಕೆಲಸ ಗುರ್ತದ. ಇವರು ಚಾಲಕರಾಗಲಿ ಕಂಡಕ್ಟರ್ ಆಗಲಿ ಮೆಕ್ಯಾನಿಕ್ ಆಗಲಿ ಯಾರೇ ಆಗಲಿ ಇವರು ದುಡಿದ್ರೆ ಮಾತ್ರ ರಾಜ್ಯ ಸರ್ಕಾರ ನಡೀತದೆ. ಇಲ್ಲಿ DC ಕುಂತಿದ್ದಾನೆ, ಇಲ್ಲಿ ಕ್ಲಾರ್ಕ್ಗಳಿದ್ದಾರೆ, ಅವರು ಕಾಗದ ಕರ್ರಗೆ ಮಾಡ್ತಾರೆ, 4 ಅಕ್ಷರ ಬರೀತಾರೆ, ಅವ್ರಿಗೆ ಯಾವುದೂ ಅಕೌಂಟೆಬಿಲಿಟಿ ಇಲ್ಲ. ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಕೆಲಸ ಮಾಡಿದ್ದೀರಿ ಅಂತ ಕೇಳೋರಿಲ್ಲ. ಅವ್ರಿಗೆ ಸಂಬಳ ಎಷ್ಟು ಕೊಡ್ತೀವಿ ನಾವು? ಲಕ್ಷಗಟ್ಟಲೆ ಸಂಬಳ ಕೊಡ್ತೀವಿ. ದುಡಿಯೋ ವರ್ಗ ಇವತ್ತು KSRTC ಇರ್ಬೋದು, KEB ಇರ್ಬೋದು, ಇವರು ಜೀವ ತಮ್ಮ ಮುಡುಪಿಟ್ಟು ಬಸ್ ನಡೆಸಬೇಕಾದ್ರೆ ರಾತ್ರಿ ಹಗಲು ನಾವೇ ಹೋಗ್ತೀವಿ. ಹಗಲು ರಾತ್ರಿ ಅವನು ಕಣ್ಣಿಟ್ಕೊಂಡು ಬಸ್ ನಡೆಸ್ಬೇಕು. KEBದಲ್ಲಿ ಕಂಬ ಏರಿ ವೈರಗಳ ಇದು ಚಿಂತನೆ ಮಾಡಿ ಅವ್ರ ಬಗ್ಗೆ ನಾವೆಂದರೆ ಚಿಂತೆ ಮಾಡಿದ್ದೀವಿ. ನಾವು ಏನಾದರೂ ನ್ಯಾಯ ಕೊಟ್ಟಿದ್ದೀವಿ, ಅದು ಆಗಲಿಲ್ಲ. ಇದು ನಮ್ಮ ದೇಶನಾಗ ದೇವರು ದೈವ ಅಂಬದು ಭಾಳ ಇದೆ. ಇದು ಯಾರಾದರೂ ದೊಡ್ಡವರಾದರೆ ಕುಂತು ತಿಂತಾರೆ, ಅವರಿಗೆ ದೈವದ ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ. ಈ ಇದರಲ್ಲಿ ನಾವು ಕ್ರಾಂತಿ ಮಾಡ್ಬೋದಾ? ನಾವು ಕ್ರಾಂತಿ ಆಗ್ತದೆ ಈ ದೇಶದಾಗ. ಒಬ್ರಿಗೊಬ್ಬರು ಒಂದು ಕಾಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಚಲೋ ಹೇಳಿದ್ದಾರೆ, ಈ ದೇಶದಲ್ಲಿ ಎಂದೂ ಕ್ರಾಂತಿ ಆಗೋದಿಲ್ಲ. ಒಂದು ಜಾತಿ ಇನ್ನೊಂದು ಜಾತಿ ಕಾಲಿಟ್ಟು ಜೋಗ್ತದೆ. ಎಲ್ಲ ಜಾತಿಗಳು ಒಂದಕ್ಕೊಂದು ಜೊತಾಡಿ ಅಲ್ಲೇ ಇರ್ತವೆ ಹೊರತು ಮೇಲಿನವ್ರ ಮೇಲೆ ಉಳಿತಾರೆ, ಕೆಳಗಿನವ್ರು ಕೆಳಗೆ ಉಳಿತಾರೆ. ಇಲ್ಲಿ ನಾವು ಶ್ರೇಷ್ಠತೆ ಯಾರಿಗೆ ಕೊಟ್ಟಿವಿ? ಈಗ DC ಬರ್ತಾನೆ, DC ಅವ್ರಿಗೆ ಶ್ರೇಷ್ಠತೆ ಕೊಟ್ಟಿವಿ. SP ಕಡಿಮೆ ಕೆಲಸ ಹೆಚ್ಚಿಗೆ ಮಹತ್ವ. ಎಲ್ಲಿ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅವು ದುನಿಯಾದ ಬಡ್ದಾಡಿ ಸಾಯ್ತಾವೆ, ಅವು ದುನಿಯಾದ ಅಲ್ಲಿ ಹೊಡಿತಾರೆ, ಬಡಿಸ್ಕೋತಾವ, ಅವರಿಗೆ ಕಿಮ್ಮತ್ತೇ ಇಲ್ಲ. ಮತ್ತು ನಾವು ಶ್ರೇಷ್ಠತೆ ದೊಡ್ಡವ್ರಿಗೆ ಕೊಟ್ಟಿದ್ದೀವಿ. ಸಣ್ಣವ್ರಿಲ್ಲದೇ ದೊಡ್ಡವ್ರಾಗ್ಬೋದಾ? ಈ ಪ್ರಜ್ಞೆ ನಮ್ಮ ದೇಶದಲ್ಲಿ ಬೆಳೀಲಿಲ್ಲ. ಯಾಕಂದರೆ ಇಲ್ಲಿ ಜಾತಿ ಪದ್ಧತಿಗಳು, ದೈವಗಳು, ದೇವ್ರುಗಳು ನಮಗೆ ಎಂದೂ ಸಮಾನತೆ ಕೊಡಲಿಲ್ಲ. ಇಲ್ಲಿ ಯಾಕೆ ಬೇಕಾಗಿತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ? ಯಾಕೆ ಬೇಕಾಗಿತ್ತು SC ಕಮ್ಯುನಿಟಿ? ಯಾಕೆ ಬೇಕಾಗಿತ್ತು ಬೇರೆ ಬೇರೆ ಕಮ್ಯುನಿಟಿ? ದುಡಿಯೋರಿಗೆಲ್ಲ ಕನಿಷ್ಠ ಮಾಡಿದ್ದೀವಿ, ಗಂಟೆ ಹೊಡೆಯೋರಿಗೆಲ್ಲ ಶ್ರೇಷ್ಠ ಮಾಡಿದ್ದೀವಿ. ಈ ಪ್ರಜ್ಞೆ ನಮ್ಮ ಕಾರ್ಮಿಕರಲ್ಲಿ ಒಂದು ಕಾಲದಲ್ಲಿ ಬಂದಿತ್ತು. ಈಗ ಬರ್ತಾ ಬರ್ತಾ ಇವನು ಜಾತಿಗೆ ಹೊಂದ್ಕೊಂಡವ. ಈಗ ಇವರು ಒಕ್ಕಟ್ಟಾಗಲ್ಲ. ಇಲ್ಲಿ ಯಾವಾಗಲೂ ಬರೆಯೋರಿಗೆ ನಾವು ಹೆಚ್ಚಿಗೆ ಕೊಟ್ಟಿದ್ದೀವಿ. ದುಡಿಯೋ ಡ್ರೈವರ್ಗೆ, ದುಡಿಯೋ ಮೆಕ್ಯಾನಿಕ್ಗೆ, ದುಡಿಯೋ ಕಂಡಕ್ಟರ್ಗೆ, ಹಗಲು ರಾತ್ರಿ ಬಸ್ನಾಗ ಕುಂತು ಹೋಗ್ತಾರೆ, ಅವರು ಉತ್ಪಾದನೆ ಮಾಡ್ತಾರೆ, ಅವ್ರು ಗಳಿಸ್ತಾರೆ, ಅವ್ರಿಗೆ ಬೆಲೆ ಅದ. ಆಫೀಸ್ದಾಗ ಕುಂತು ಕೆಲಸ ಮಾಡೋರಿಗೆ ನಾವು ಹೆಚ್ಚಿಗೆ ಬೆಲೆ ಕೊಟ್ಟಿದ್ದೀವಿ. ಇದಕ್ಕೇನಂತೀವಿ? ದೈವ ಅಂತ ಹೇಳ್ತೀವಿ. ಅದನ್ನು ಮರೆತು ಇಲ್ಲಿ ಕ್ರಾಂತಿ ಆಗಬೇಕು, ನಾವು ಒಂದಾಗಬೇಕು. ದುಡಿಯೋ ವರ್ಗ ಎಲ್ಲಿ ತನಕ ಒಂದಾಗೋದಿಲ್ಲ. ಇಲ್ಲಿ ನಾನು ಸಣ್ಣವು ಹಿಡಿದು ಮಾಡ್ಕೋತ ಹೋಗಿದ್ದೀವಿ. ಒಂದು ಕಾಲ ಚಲೋ ಇತ್ತು. ಈಗಂತೂ ಬುದ್ಧಿವಂತರು ಹೆಚ್ಚಿಗೆ ಆಗ್ಯಾರ, ಅಷ್ಟೇ ಧೋಕೆಬಾಜ್ ಆಗಿದ್ದಾರೆ, ಅಷ್ಟೇ ಕೆಟ್ಟವರಾಗಿದ್ದಾರೆ. ಅವಾಗಿನ